ಬೆಂಗಳೂರಿಗೆ ಹೊರಟಿದ್ದೀವಿ ಜಿ ಕನ್ನಡ ಜೋಡಿ ನಂಬರ್ 1 ಪ್ರೋಗ್ರಾಮಿಗೆ. ನೀನ್ ಎಕ್ಸ್ಪ್ರೆಷನ್ ಕೊಡು, ವಾಯ್ಸ್ ಕೊಡ್ತಾನ ಜಿ ಕನ್ನಡ ನೋಡೋದಕ್ಕ. ಹೊಸ ಹೊಸ ಆಸೆಲು ಮೂಡು ನಗ ಪೈರಾವರ ತೂಯೇನ ಪರಿಚಯ ಸರಿಗೆಗೆ ಜಾರ ನಗ ಹೊಸ ತಾಂಡು ಇನಿತದಿನೋನೆ ಕನತ್ತು ಒಂದು ನಿಜನೆ ಗೆಂದುಂಡು ನಿನ್ನ ಹಠನೆ ಸುರುತನಿ ಪೊಸತಿನಿ ತಿನಿ ತಾರ ಶರತ್ನ ಪಿಂಕಂತೋರ ಒಂದು ಮಳವಿಲ್ಲು ಒಂದು ಮಳೆ ಮೋಡ. ನಿನ್ನ ಹತ್ರ ಈಗ ಜಿ ಕನ್ನಡದ ಕುರಿ ಪ್ರತಾಪ್ ಸರ್ ಬರ್ತಾರೆ, ಬಂದು ಕೇಳಿ ಈ ಪಿಂಕಿ ನೀನಲ್ಲ ಪಿಂಕಿ ಅಂತೇಳಿ ಎತ್ಕೊಂಡ್ರೆ ಎಂತ ಮಾಡಿ ಹುಡುಗಿ ಗಡೆ ಹುಡುಗ ಗಡ ಈಗ ಇವ್ರು ನೋಡಿ ನಾ ಹಿಡಿದ ಗಡ. ರಾಮನಲ್ಲಿ ತೋಟದಲ್ಲಿ ಕಮ್ಮನಲ್ಲಿ ಹರಳಿ. ಥ್ಯಾಂಕ್ ಯು ಸರ್. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಒಂದು ಇಷ್ಟು ನೀವು ಅಂದರೆ ಇಷ್ಟು 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 ಅಂತ ಸಲ ಹೇಳ್ತೇನೆ. ಮತ್ತೆ ಐ ಲವ್ ಯು. ಧನರಾಜಾಚಾರ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಪುತ್ತೂರಲ್ಲಿದ್ದೇನೆ. ಒಟ್ಟು 45 ಜನ, ಅಲ್ಲಿ 45, ಈಗ ಎಷ್ಟು 36 ಜನ ಆಗ್ತದೆ. ಅಲ್ಲಿ ಒಂದು 10 ಜನ ಇದ್ದಾರೆ. ಅಭಿ ನೋಡ, ನೀನ್ ಯಾಕೆ ಎದುರು ಒಂದು ಬ್ಯಾಗ್ ಇಟ್ಕೊಂಡಿದ್ದಿ? ಅದು ಹೊಟ್ಟೆಯ ಇನ್ನೊಂದು ಇದೆ ಎದುರು. ಬಸ್ ಅಲ್ಲಿದೆ ಆಲ್ರೆಡಿ. ಇಲ್ಲಿ ಬ್ಲಾಗ್ ಆಗ್ತಿದೆ, ಬಾರ ಓಡಿಕೊಂಡು ಬಾ. ಫುಲ್ಲು ಮ್ಯೂಸಿಕ್ ಎಲ್ಲ ಸಿಸ್ಟಮ್ಗೆ ಹಾಕಿದ್ದಾರೆ, ಫ್ಯಾಮಿಲಿ ಫುಲ್ ಗಮ್ಮತ್ತು ಇದೆ. ನೋಡಿ ಬಸ್ಸು ಆಲ್ರೆಡಿ ಲೇಟ್ ಆಗಿದೆ. ಅಲ್ಲ ನಿಮ್ದು 7 ವಾರ ತುಂಬಾ ಲೆಂತಿ 7 ವಾರ ಅಲ್ಲ, 7 ವಾರ ಅಂತೇಳಿ ಈಗ ಬಂದ ಎಷ್ಟೊತ್ತಿಗೆ? 9ವರೆಗೆ. ಅರ್ಧ ಗಂಟೆ ಆಯ್ತು. 9 3 ಗಂಟೆ ಲೇಟ್. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡೇ ಬಂದಿದ್ದಾರೆ. ಕೇಶಿಕನಿಗೆ ಕಾಲ್ ಮಾಡಿದ್ದಾರೆ ನೋಡಿ, ಇಬ್ರು ಇರೋದು 3 ಸೀಟಲ್ಲಿ ಬ್ಯಾಗ್ ಇಟ್ಟು ಕೂತ್ಕೊಂಡೆ. ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ. ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ಜಿ ಕನ್ನಡ ಜೋಡಿ ನಂಬರ್ 1 ಪ್ರೋಗ್ರಾಮಿಗೆ. ಹಾಯ್ ಚಿಕ್ಕಮ್ಮ. ಹಾಯ್ 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 ಓ ಹಾಯ್ 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 ಓ ಮೂಜಿ ಅಭಿ ಬಸ್ ಅಲ್ಲಿದೆ, ಒಂದು ಕಾಲ್ ಬರ್ತುಂಟು. ಎಂತ ಬೋಧರ್ ಸಿಂಗ್ ಎಲ್ಲಿದ್ದಾನೆ? ಹಾಗಾದ್ರೆ ಅಭಿ ಕಾಲ್ ಬರ್ತುಂಟು ನಿಂದು. ಎಲ್ಲಿಟ್ಟಿದ್ದೆ ಮೊಬೈಲ್? ಎಂತ ಕುಂಡ ಒಳಗಡೆ ಇಟ್ಟಿದ್ದಾನೆ. ಇನ್ಯಾರು ಒಬ್ಬ ಇಷ್ಟು ಸೀಟ್ ಖಾಲಿ ಉಂಟು ಇಲ್ಲಿ. ಇವರು ಅಮರ ಮಕ್ಕಳಾಗೆ ಅಂತಾರೆ. ನೋಡಿ ನಮ್ಮ ಜೊತೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಜಿ ಕನ್ನಡ ಜೋಡಿ ನಂಬರ್ 1 ಅಲ್ಲಿ ಮದುವೆ ಎಪಿಸೋಡ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಹೊರಡ್ತಿರೋದು. ಮದುವೆನ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡ್ತಿದ್ದೇವೆ. ಪ್ರಜ್ಞಾ ಬೆಂಗಳೂರಲ್ಲಿ ಇದ್ದಾಳೆ, ನನ್ನ ತಂಗಿ ಮನೆಯಲ್ಲಿ. ನಾನು ಊರಿಗೆ ಬಂದು ಇಲ್ಲಿ ಫ್ಯಾಮಿಲಿ ಜೊತೆ ಒಟ್ಟಿಗೆ ಹೋಗ್ತಾ ಇದ್ದೇನೆ. ನಮ್ಮ ಹುಡುಗನ ಕಡೆಯವರು ನೋಡಿ ಕಿರ್ಚಿ, ಹುಡುಗನ ಕಡೆ ಹುಡುಗಿ ಕಡೆಯವರು. ಇವರೇ ಆಗ ಹುಡುಗಿ ಕಡೆಯವರು. ಹಾಗೆ ಪ್ರಜ್ಞಾನ ಕಡೆಯಿಂದ ಕಡಿಮೆ ಜನ. ಹುಡುಗಿ ಕಡೆ ಹುಡುಗ ಕಡೆ ಈಗ ಇವ್ರು ನೋಡಿ ನಾ ಹಿಡಿದ ಗಡ. ಯಾರು ಅರ್ಷಿತ? ಅದು ಊಟ ಮಾಡ್ಲಿಕ್ಕೆ ಬಂದವರು ಕಡೆ ಎಲ್ಲ ನಾವು. ಯಾರು? ಅಕ್ಕ ನಿಗಂಡ ಎದುರಿರಬೇಕು.
ಮಾವನಿಗೆ ಪಾಪ ಬೇಜಾರು, ಅತ್ತೆ ಅಲ್ಲಿ ಹಿಂದೆ ಇದ್ದಾರೆ ಅಂತ. ಹ? ಅಲ್ಲೇ ಅತ್ತೆ ಸರೋಜಿನಿ ಅತ್ತೆ, ಇವತ್ತು ನಿಮ್ಮ ಹಸ್ಬೆಂಡ್ ಹತ್ರ ಕೇಳಿದೆ. ಗೊತ್ತುಂಟಾ ಹಾಲು ಪಿರಾವೆ ಪಡ್ಯಾನ್ ಬೇತೆ ತೂಕ ಇನ್ನು ಒಳ್ಳೇದು ನೋಡ್ತಾರೆ. ಚಿಕ್ಕ ಎಷ್ಟೊಂದು ಚಿಕ್ಕ ಹಿಂಗಿ ಹಾಡು. ಗಮಪ ಗರಿಸ ಗಮಪ ಗರಿಸ ಸಾನೇ ನೇ 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 ದನಿದ ದನಿದ ಪದಮ ಗಮಪ ಗರಿಸ ಗಮಪ ಗರಿಸ ಪದ ಪಸ ಪದ ಪಸ ಪದ ಪಮರೆ ಮಗ ಸಾರೆ ರೇ ರೇ ಗ ಗ ಮ ಪದ ಪ ಪ ಮಗರಿ ಸಾರೆ ರೇ ಗ ಗ ಮ ಮ ಪದ ಪ ಪ ಮಗರಿ ಸಾರೆ ರೇ ರ ಗ ಗ ಮ ಪ ಸರೆ ರೇ ರೇ ಗ ಗ ಮ ಪ ಸರೆ ರೇ ರೇ ಗ ಗ ಮ ಪ सजदे में इतना रंग दे गरे दीवाना दीवाना ननन. Thank you. ಸೂಪರ್. ಯಾರು ಹೊಡೆದದ್ದು ಕ್ಲಾಪು? ಅವಳೊಬ್ಬಳೆ ಹೊಡಿಬೇಕಷ್ಟೇ. ಅವಳಂತಂದ್ರೆ ಹೇಳಿದ್ರೆ ನಾನು ಚಪ್ಪಾಳೆ ಹೊಡಿತೇನೆ. ಮ್ಯೂಸಿಕ್ ಕಾಪಿರೈಟ್ ಬರ್ತದೆ. ನೀನಾ ಒಬ್ಳೆ ಆಡಿ ಎಲ್ಲಿ ಅದ್ರ ರೂಮಲ್ಲಿ ತನ್ಮಯಳಾದೆನು ಹರಿಯುವ ಮುನ್ನ ಅದು ಗೊತ್ತಿಲ್ಲ ತಪ್ಪು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಬೇಡ ಬೇಡ. ಹಲೋ ಹಲೋ ಇವಾಗ ಗುವೆಲ್ಡು ಹಲೋ ಗುವೆಲ್ಡು ಎತ್ತರಕೆಂಡು. ಈಗ ಕೇಶವನಿಂದ ಇದು ಹಾಡು. ಇದು ಆ ಕಾಚವೇ ಬೀಳಲಿ ಮೇಲೆ ಬೀಳಲಿ ಮೇಲೆ ಆಕಾಶ 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 ತಲೆಯ ಮೇಲೆ. ಎಂತ ಸಾಂಗ್ ಹೇಳಿದವರಿಗೆ ಕಾಚ ಅಲ್ಲ, ಬೇರೆ ಕಾಚ. ಇದುಂಟು ಇಲ್ಲಿ ಇದುಂಟು, ಬೇಕಾದ್ರೆ ಮಾಡ್ಬೋದು. ಓ ಹೌದತ್ತೆ, ಕ್ಯಾಮರಾ ಹೇಗೆ ನಗಡು ಅದು ನಗಡುವಾಗ ನಗಡು ಬಂದೋಗ್ತದೆ. ಈಗ ನಗಡ್ಲಿಕ್ಕೆ ಆಗುದಿಲ್ಲ, ಸಂತೆ ಬಾಸ್ ಇಲ್ಲ. ಅವಳು ಅದು ದೊಡ್ಡ ಜನರೇಟರ್ ಸ್ಟಾರ್ಟ್ ಆದಾಗ ಆಗ್ತದೆ ಅವಳು ನಗಾಡುವಾಗ. ನೀನು ಎಕ್ಸ್ಪ್ರೆಷನ್ ಕೊಡು, ವಾಯ್ಸ್ ಕೊಡ್ತಾನೆ ಮಾಡು. ಜಗ್ಗನಿಗೆ ಬೇಸರ ಆಗ್ತದೆ, ಮೂತ್ರ ಮಾಡೋ ಸುಸು ಮಾಡೋ ಜಗ್ಗನಿಗೆ ಬೇಸರ ಆಗ್ತಿಲ್ಲ. ಒಳ್ಳೆ ಮದುವೆ ಊಟಕ್ಕೆ ಕರೆದಾಗೆ ಕರೀತೀನಿ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಯುವೆ. ಉಂಟಿರುವಾಗ ತುಂಟ ನೆಪ ತೋರಿ ಬಂದ ಕನಸಲ್ಲ ನಿನ್ನದು, ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ, ಮುತ್ತಿನ ಒಪ್ಪಂದಕ್ಕೆ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ
ಸಲುವಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಆ ಕನಸಿನ ಬೀದಿಯ ಎಲ್ಲ ಗೋಳಿಗೂ ನಿನ್ನದೇ ಮೊಗವಿದೆ ಸಲಿಗೆಯ ತಕರಾರಿನ ಸಣ್ಣ ಕೋಪಕ್ಕೂ ಬೇರೆ ಸುಖವಿದೆ ಇನ್ನೂಗಿದೆ ಕರೆವ ನಿನ್ನ ಸ್ವರ ಹೃದಯದಲ್ಲಿ ಎಂದೆಂದಿಗೂ ಇರಲಿ ಹಸ್ತಾಕ್ಷರ ಬೇಗ ಕೂಡಲಿ ಮತ್ಸರ ಈ ಭೂಮಿಯ ಆಕಾಶಕ್ಕೆ ನಿನ್ನ ಧನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ. ವರ್ಷ 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 ಸೂಪರ್ ಹಾಡಿದ್ಲು ವರ್ಷ. ಐ ಲವ್ ಯು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ, ಅವ್ವ, ಅಯ್ಯೋ. ಅವರವರ ಗಂಡಂದಿರು ಅವರವರ ಹೆಂಡತಿಯರನ್ನು ನೋಡಿ, ಮಕ್ಕಳ ಅಮ್ಮನನ್ನು ನೋಡಿ, ಎಲ್ರು ಇದಾರಲ್ಲ. ಯಾರು ಬರ್ಲಿಲ್ಲ ಕೈ ಎತ್ತಿ? ಸೌಮ್ಯನ ಗಂಡ ಬರ್ಲಿಲ್ಲ ಅಂತೆ. ಅವರಿಗೆ ಚಿಂತೆ ಇಲ್ಲ, ನಿಮಗೆ ಯಾಕೆ ಚಿಂತೆ? ಸುಮ್ಮನೆ ಕೂತ್ಕೊ. ನೋಡಿ ನಮ್ಮ ಫ್ಯಾಮಿಲಿ ಹಂಸಲೇಖ. ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು, ಜಿ ಟಿವಿ ಮಾದೇಗೌಡರಿಗೆ ಬರಿವೋಳು ಬರಿವೋಳು. ಬಸ್ ಇದ್ದೆ ಹೇಳು. ಬಸ್ಸಿದು POP ಎಲ್ಲ ತುಂಬ ಚೆಂದ ಇದೆ. POP ಲೈಟಿಂಗ್ಸ್ ತುಂಬ ಚೆಂದ ಆಗಿದೆ ಮತ್ತು ತುಂಬ ಖರ್ಚು ಮಾಡಿದ್ದಾರೆ ಅಂತ ಅನಿಸ್ತದೆ ಅಲ್ಲವಾ? ಬಸ್ಸು ಗೇರು ಇಂಜಿನ್ ಬಗ್ಗೆ ಇಂಜಿನ್ ಇದ್ದಕ್ಕೆ ಇದು ಹೋಗ್ತಾ ಉಂಟು ರೋಡಲ್ಲಿ. ಕಾರೋಕೆ ಬೇಕು. ಅಯ್ಯೋ ಬೇಡ, ಇವಳಿಗೆ ಕೊಡ್ಬೇಡಿ ಆಯ್ತಾ. A few hours later. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಕರಿತೆಯಲಿ ಹಂಪಿಯ ಗುಡಿ ಸಾಂಗಿಗಿಂತ ಮ್ಯೂಸಿಕ್ ಖುಷಿ ಆಗ್ತಾ ಉಂಟು. ಮೈಕ್ ಸರಿ ಇಲ್ಲ, ಕೇಳುದಿಲ್ಲ, ಮೈಕ್ ಸರಿ ಇಲ್ಲ. ಹಾಡು ಹಾಡು ನಿಲ್ಲಿಸ್ಬೇಕು ಅಂತ ಆಗ್ತುಂಟ, ಹಾಡ್ಲಿ ಅಂತ ಆಗ್ತುಂಟು. ಅವಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿದ್ರೆ ಬೇಜಾರಾಗಿದ್ರೆ ಆಡ್ಲಿ, ನಮಗೆ ಬೋರ್ ಆಗ್ತಾ ಉಂಟು ಅದಕ್ಕೋಸ್ಕರ ನಿಲ್ಲಿಸ್ಲಿ. ಹಾಡು ಹೇಗೆ ಉಂಟು? ಹೇಗೆ ಆಡ್ತಿದ್ದಾಳೆ? ಚಂದ ಅದಕ್ಕೆ ಬೇಕಂತ ಮಗುನ ಎಬ್ಬಿಸಿ ಅವಳ ಕೈಗೆ. ಸಾಂಗಿಗೆ ಎದ್ದಿದವ ಅಲ್ಲಿ ಪುನರ್ವಿ ಬಾ, ಇಲ್ಲಿ ಬಾ, ನಿನ್ನ ಸಾಂಗ್ ಎಷ್ಟು ಚೆನ್ನಾಗಿದೆ ಅಂತ ಪುನರ್ವಿ ಹೇಳ್ತಾರೆ. ಚಂದ ಆಡ್ತಿಲ್ಲ ಅಂತ. ಚಂದ ಆಗಿಲ್ಲ. ಫಸ್ಟ್ ಟೈಮ್ ಆ ಸಾಂಗ್ ಕೇಳಿದಾಗ ಮ್ಯೂಸಿಕ್ ಅಷ್ಟು ಚಂದ ಇದೆ ಅಂತ ಅನ್ಸಿತ್ತು. ಸೈಕಲ್ ಬ್ಯಾಲೆನ್ಸ್ ಅಲ್ಲಿ ಮೊದಲು ಓಲ್ಡ್ ಸಾಂಗ್ ಇಡ್ತು, ಮೈಕದಲ್ಲಿ ಇರ್ತಿದ್ರಲ್ಲ, ಹಾಗೆ ಕೇಳ್ತಿತ್ತು. ಮಾವನಿಗೆ ಅಂತ ನಿದ್ದೆ ಬರ್ತಿತ್ತು. ಹೀಗೆ ಬೊಬ್ಬೆ ಹೊಡೆದ್ರೆ ಹೇಗೆ ನಿದ್ದೆ? ಅವರು ಮುಂದೆ ಬರಬೇಕು, ಮುಂದೆ ನಿಮ್ಮ ವಾರ ಬರುವುದಿಲ್ಲ. ಅಲ್ಲಿ ಭಜನೆ ಯಾರು ಸಾಂಗ್ ಹೇಳೋರು? ಸಾಂಗ್ ಹೇಳುದು ಯಾರು? ಹರ್ಷಿತ್ ಶ್ರವಣಿಗೆ ಕಾಂಪಿಟೇಷನ್ ಕೊಡ್ತಿದ್ದೆ. ಶ್ರವಣಿಗೆ ಕಾಂಪಿಟೇಷನ್, ಸೋನಿಗಮಿಗ ಹರ್ಷಿತ್ ಸಾಂಗ್ ಹೇಳ್ಬೇಕಂತೆ. ಅವನು ನಿಂಗುವೆ ನಿಗಮತ್ತೆ. ನೀನ್ ಮದನ ಮನ ಮೋಹಿನಿ ಹೇಳು ಪ್ಲೀಸ್. ಮದನ ಮನ ಮೋಹಿನಿ, ಮದನ ಮನ ಮೋಹಿನಿ ಯಾರಲೆ. For the first time, I'm coming front.
ಇದಾ ನನ್ನ ಅದ್ಯಾವ ಸಾಂಗ್ ತುಳು ಸಾಂಗ್ ಹಾಡ್ತಾ ನಾನು. ಪೊಸ ಪೊಸ ಆಸೆಲು ಮೂಡು ನಗ ಪಿರ ಒರ ತೂಯೇನಾ ಪರಿಚಯ ಸಲಿಗೆಗೆ ಜಾರ ನಗ ಹೊಸ ತಾಡೀನಿತ ದಿನನೆ ಕನಾತು ಒಂದು ನಿಜನೆ ಗೆಂದುಂಡು ನಿನ್ನ ಹಠನೆ ಸುರತನಿ ಪೊಸತಿನಿ ಅಮಲಾಡಿ ನಿನ್ನ ತೆಲಿಗೆ. ಅವು ಪೊಣ್ಣಲೇನತ ಮತ್ತೆ ನನಗೆ ಗೊತ್ತಿಲ್ಲ, ಸಾರಿ. ಪೊಸ ಪೊಸ ಆಸೆಲು ಮೂಡು ನಗ ಪೇರಾವರ ತೂಯೇನ ಪರಿಚಯ ಸಲಿಗೆಗೆ ಜಾರ ನಗ ಹೊಸ ತಾಂಡಿನಿತ ದಿನೋನೆ ಕನತ್ತು ಒಂದು ನಿಜನೆ ಗೆಂದುಂಡು ನಿನ್ನ ಹಠನೆ ಸುರುಸರದನಿ ಪೊಸತಿನಿ ನಿನ್ನ ತೆಲಿಗೆ. ಅಷ್ಟೇ, ನಂಗೆ ಮುಂದೆ ಬರೋದಿಲ್ಲ ಅಷ್ಟೇ. ಅದು ವಾಯ್ಸ್ ಒಂದು ಹಾಕಾಯ್ತು, ನಾನು ಜಸ್ಟ್ ಇದು ಕೊಡ್ತೀನಿ. ಯಾವ್ದು ಸಾಂಗ್ ಯಾವ್ದು? ಅಲ್ಲ ಪಿಂಕಿ ಹೇಳಿದ್ಲು ಹಿಂದೆಂದ ಆಡೋದು, ಹಿಂದೆಂದ ಹೇಗೆ ಬೇಡ, ನಾನು ಮುಂದೆಂದ ಆಕ್ಟಿಂಗ್ ಮಾಡ್ತೇನೆ, ಅವಳು ಹಿಂದೆಂದ ಆಡ್ತೇನೆ. ಒಂದು ಮಾಡ್ಬೇಕಂತ. ಒಂದು ಮಳೆ ಬಿಲ್ಲು ಒಂದು ಮಳೆ ಇಲ್ಲ, ಒಂದು ನಿಮಿಷ ಮೈಕ್ ಯಾಕೆ ಮಾರ ನಿಂಗೆ? ಆಕ್ಟಿಂಗ್ ಅಲ್ಲ ಹೇಳು, ಹೀಗೆ ಸುಮ್ಮನೆ ಹೇಳು. ಅದು ಗೊತ್ತಾಗು. ಖಾಲಿ ಮ್ಯಾಗ್ನೆಟ್ ಹಾಕುದ. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿದೆ ಭಾವನೆ ಬಾಕಿ ಇದೆ ತೀರಿ ನೂರಾರು ಮೈಲಿಯೂ ಸೇರಲು ಸರಿ ಸರಿ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಡಿ ಸೇರಿ ಬೇಡ ನೀನ್ ಹೇಗೆ ಅಮ್ಮೆ ಆಗುದು? ಬಸ್ಸು ಆನೈನತ್ತ ಆನೈನ ಆನೆ ಅಲ್ಲ ಆನೈನ ಇದರಿಂದ ಆಪುಜವು ಕೇಳಿ ಮೊಬೈಲ್ ಎಲ್ಲಿ ಏ ಓಡಕ್ಕೆ ಎಣ್ಣ ಅಲ್ಪ ವಾರಿಗೆ ಒದ್ದುದೇ ಬೊಕ್ಕ ಓಡಕ್ಕೆ ಎಣ್ಣ ಅಮ್ಮಿ ಒದ್ದುದಿಲ್ಲ ವಾರಿಗೆ ಬೊಕ್ಕ ಓಡಕ್ಕೆ ಎಣ್ಣ ಕೇಳ್ತಿರ್ಲಿಲ್ಲ ನೀನು ಅಲ್ಲಿಂದ ಮಾಸಕ್ಕಿರ್ಲಿಲ್ಲ ನೀನು ಅಷ್ಟು ಮೆಚ್ಚಿ ನಿಂತು ಹೇಗೆ ಬರು ನೀರು ಬರ್ಬೋದು ವಾರಿಗೆ. ಈಗ ಶರತ್ ಗುತ್ತಾರೆ ಇವರಿಂದ ಇದು ಎಂತ ಭರತನಾಟ್ಯ ಶರತ್ ಗುತ್ತಾರಿಂದ ಮಧ್ಯ ಬಂದು ಇದರಿಂದ ಮುಂದೆ ಅದರಿಂದ ಹಿಂದೆ ಅರ್ಧ ಫಸ್ಟ್ ಯಾರು ಆಡುದು? ಎಮ್ಮೋ ಎಮ್ಮೋ ನೋಡ್ದೆ ನೋಡ್ಬಾರ್ದನ್ನು ನಾ ನೋಡ್ದೆ ಅದ ದಾರಿ ಕಾಣದಾಗಿದೆ ರಾಘವೇಂದ್ರನೇ ನಾನು ನೀನು ನಾದ ಮೇಲೆ ಹೀಗೆ ನೀ ದೂರವಾಡುವೆ ಒಂದೇ ಓಂಕಾರ ನಿನಗೆ ಗಣನಾಥ ತಾರ ಶರತ್ನ ಪಿಂಕಂತೋರ ಪಿಂಕಂತೋರ ರಾರ ಸರಸ ಕುಮಾರ ನನ್ನ ಒಕ್ಕಸಾರಿ ಯಾರಿವಳು ಸೂಜಿ ಮಲೆ ಕಂಡ ಮಲೆ ರಾಮನಲ್ಲಿ ತೋಟದಲ್ಲಿ ಕಮ್ಮನಲ್ಲಿ ಹರಳಿದಳು ತೋಟದಲ್ಲಿ ತಕ್ಕರೆ ಕತ್ತವಲು. ಸಿಂಗರ್ಸ್ ಎಲ್ಲ ಹಿಂದೆ ಕೂತ್ಕೊಂಡು ಎಂತ ಮಾಡ್ತೀರಾ? ದೊಡ್ಡ ಸಿಂಗರ್ ಇಲ್ಲೇ ನಾನು. ಶ್ರವಣ್ ಇದು ಗುರು ಬಂದಿದ್ದಾರೆ. ಶ್ರವಣ್ ಇದು ಗುರು. ಇವರು
ಜಗ್ಗ ಚಿಕ್ಕಂದು ಲಿರಿಕ್ಸ್ ಕೇಳಿದ್ಯಾ? ಮದುವೆ ಆದ ರಾತ್ರಿ ಕೋಣೆ ಒಳಗೆ ಅಂತ. ಊಟ ಇಲ್ಲ ನೋಡಿ ನಂಗೆ ಟೆಡ್ಡಿ ಬೇರ್ ಇಷ್ಟ. ನಂಗೆ ಈ ಟೆಡ್ಡಿ ಬೇರ್ ಇಷ್ಟ. ಯಾರಿಗೆಲ್ಲ ಈ ಟೆಡ್ಡಿ ಬೇಕು ಬನ್ನಿ. ಟೆಡ್ಡಿ ಗೊಂಬೆ 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 ಅವ್ರಿಗೆ ನೋಡಂತೆ ಜೈಂತತ್ತೆ ಅವ್ರು ನೋಡು ಮೂಗಿಗೆ ಇಡಬೇಕಾದ ಕಿವಿಗೆ ಇಟ್ಟರು ಅದು ಮೂಗುದಿಲ್ಲ. ಅಲ್ಲ ಅಭಿ ಹೇಳುದು ಅದು ಮೂಗಿಗೆ ಇಡ್ಲುವುದನ್ನು. ನಾಡಿರುವುದು ನಮಗಾಗಿ ಕಣ್ಣೀರೇಕೆ ನಮಗಾಗಿ ನಾಡಿರುವುದೇ ನಿನಗಾಗಿ ಗೀ ಗೀ ಗೀಯ ಗೀಯ ರಾಗಿಯ ಗೀಯ 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 ರಾಗಿಯ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಬಂದೇವ ನೋಡೋದಕ್ಕ ನಾವು ಬಂದೇವ ಜಿ ಕನ್ನಡ ನೋಡೋದಕ್ಕ. ಕೆಂಪು ಚಡ್ಡಿ ಕಾಣ್ತಾ ಇತ್ತು ಒಳಗೆ. ಪಿಂಕ್ ಕೆಂಪು ನೋಡಿ ಕೆಂಪು ಕಾಣ್ಬೇಕಲ್ಲ. ಹಿಂಗೆ ಯಾಕಂದ್ರೆ ಒಂದು ನಗ ಒಳ್ಳೆ ನಿದ್ದೆ. ಒರಿಜಿನಲ್ ಬರ್ಬೇಕು, ಅದಾಗೆ ಫೇಕ್ ಮಾಡ್ಬೇಕು. ನಿನ್ನ ಹತ್ರ ಈಗ ಜಿ ಕನ್ನಡದ ಕುರಿ ಪ್ರತಾಪ್ ಸರ್ ಬರ್ತಾರೆ, ಬಂದು ಕೇಳಿ ಈ ಪಿಂಕಿ ನೀನಲ್ಲ ಪಿಂಕಿ ಅಂತೇಳಿ ಎತ್ಕೊಂಡ್ರೆ ಎಂತ ಮಾಡ್ತಾರೆ? ಎಂತ ಎತ್ತದ ನಾನೆಂತ ನಕ್ಷತ್ರ ಪ್ರಸಿದ್ಧಿಯ ಎತ್ಕೊಳ್ಳಿ. ಅಲ್ಲವಾ ಅವ್ರಿಗೆ ನಿಂಗೆ ಪಿಂಕಿ ಅಂದ್ರೆ ಆ ಹಳೆ ಪಿಂಕಿ ಅಂದ್ಕೊಂಡಿರ್ತಾರೆ. ಹೌದು, ನನ್ನ ತರ್ಗೇಜ್ ಇದ್ದೇನೆ ಮಾರೆ ನಾನು. ಎತ್ತದು. ಅದು ಹಾಗೆ ಒಂದು ಪ್ರೀತಿಯಲ್ಲಿ ಈ ಪಿಂಕಿ ನಾನು ನಿನ್ನ ವಿಡಿಯೋ ನೋಡಿದ್ದೀನಿ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಸರ್. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಒಂದು ಇಷ್ಟು ನೀವು ಅಂದರೆ ಇಷ್ಟು 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 ಅಂತ ಸಲ ಹೇಳ್ತೇನೆ ಮತ್ತೆ ನನಗೆ ಹೀಗೆ ಆಗ್ತದೆ. ಆಯಿತು, ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಸಹ ನನ್ನ ವಿಡಿಯೋ ನೋಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸರ್ ಅಂತ ಹೇಳ್ತೇನೆ. ಹಾಗೆ ಹೇಳಲಿಕ್ಕೆ ಸಿಲ್ಲ. ಥ್ಯಾಂಕ್ ಯು ಅಷ್ಟೇ. ಅವ್ರು ಹೇಳ್ತಾರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಆದರೂ ನೀ ಸಹ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇದೆಯಮ್ಮ ಅಂತ ಹೇಳ್ತಾರೆ. ಅವಾಗ ಥ್ಯಾಂಕ್ ಯು ಸರ್ ಅಂತ ಹೇಳಿ. ದೊಡ್ಡ ಮಾತು ಅಂತ ಹೇಳಿ. ದೊಡ್ಡ ಮಾತು ಕೇಳಿದ್ದು ನಾನು. ಏ ನೀವು ಅಲ್ವಾ ಅದು ಲಾಕ್ಡೌನ್ ಟೈಮಲ್ಲಿ ಅಜ್ಜಿ ಜೊತೆ ಹುಡುಗಿ ಮನೆಗೆ ಬರುವಾಗ ನೀವೆಲ್ಲ ಮುಸ್ಕು ಹಾಕೊಂಡು ಬಂದು ಅಂತ ಹೇಳಿದ್ರೆ? ನಾನು ಮುಸ್ಕಿ ಓಪನ್ ಮಾಡಲಿಲ್ಲ, ಅವ್ರಿಗೆ ಗೊತ್ತೇ ಇರುತ್ತಿಲ್ಲ. ನಾನು ಓಪನ್ನೇ ಮಾಡಲಿಲ್ಲ. ಈಗ ನಾನು ಈಗ ಕೆಲವು ಲಾಗಲ್ಲೆಲ್ಲ ಹೇಳಿದ್ದೇನೆ, ನಾನು ನನ್ನ ಅಕ್ಕನ ಮಗಳು ಇವಳು, ನನ್ನ ಮೇಲೆ ಅವಳಿಗೆ ಇಷ್ಟ ಇತ್ತು, ನಾನಂದ್ರೆ ಅವಳಿಗೆ ಪ್ರಜ್ಞಾ ಮದುವೆ ಆಗದಿದ್ರೆ ನೀನೇ ನನ್ನನ್ನು ತುಂಬ ಆಸೆ ಪಡ್ತಿದ್ದಿ ಅಂತ ಅವರಿಗೆ. ತಪ್ಪಿಸಾಗುದಿಲ್ಲ ಆಗಿಲ್ಲ ಎಂತವ ನಾನಲ್ಲಿ ಕಂಟೆಸ್ಟೆಂಟ, ನಾನು ಒಂದು ವಿನ್ ಆಗಬೇಕು ಅಂತ ಇಲ್ಲ ನಿಂಗೆ. ಆದ್ರೆ ಬೇರೆ ರೀತಿಯಲ್ಲ ಹಾಗೆಲ್ಲ ಹೇಳಿ. ಯಾವಾಗಲೂ ಶೂಟಿಂಗ್ ಮಾಡೋ ಟೈಮಲ್ಲಿ ಮಗುನ ಯಾರು ನೋಡ್ಕೋತಾರೆ ಅನ್ನೋ ಒಂದು ಫಸ್ಟ್ ಶೂಟಿಂಗ್ ದಿನ ಅಣ್ಣ ಅತ್ತಿಗೆ ಇದ್ದರು, ಸೊ ಮ್ಯಾನೇಜ್ ಆಗ್ತಿತ್ತು. ಹತ್ರ ಇಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋತಾಳೆ. ಅಪ್ಪ ಇರಬೇಕು ಇಲ್ಲ ಅಮ್ಮ ಇರಬೇಕು, ಅದೊಂದು ಚಾಲೆಂಜ್, ದೊಡ್ಡ ಚಾಲೆಂಜ್ ನಮಗೆ. ಶೂಟಿಂಗ್ ಟೆನ್ಷನ್ಗಿಂತ ಮಗು ಅನ್ನೋದು ಒಂದು ಟೆನ್ಷನ್ ಶುರುವಾಗಿದೆ. ಘಾಟಿ ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ ಕಿವಿ ಗುಯಿ ಆಗೋದು ಯಾಕೆ? ಅದು ಅಪ್ಪಲ್ಲ ಎಕ್ಸಿಲೇಟರ್ ಜಾಸ್ತಿ ಕೊಡ್ತಾರೆ ಬಸ್ಸಲ್ಲಿ, ಅದು ಗುಯ್ಯಿ ಅಂದಾಗಿ ಇಲ್ಲಿ ಹಿಂದೆ ಕೇಳುದು ನಿಮಗೆ ಮಾವಿಲ್ಲದು ಗುಯ್ಯ ಗಾಳಿಗೆ ಹಾಗೆ ಮಾವಿಲ್ಲ. ಈಗ ಬರ್ಬೋದವ? ಇಲ್ಲ, ಅವಳು ಮದುವೆಗೆ ಬರಲಿಲ್ಲ. ಅಲ್ಲ, ತುಂಬ ಅಲ್ಗಾಡ್ತಾ ಉಂಟು ಗಾಡಿ. ಹೌದಾ? ಇಲ್ಲ ಮಾರೆ ನಿನ್ನೆ ವಾಂತಿ ಮಾಡ್ತಿದ್ರಿ. ಅಭಿನವ ಪಡೆದಿ ಪ್ರೆಗ್ನೆಂಟಿಗೆ ಜಯಂತಂತೆ ಪ್ರೆಗ್ನೆಂಟ್ ಅಂತೆ ವಾಂತಿ ಮಾಡ್ತಿದ್ದಾರೆ. ಜಯಂತಂತೆ ವಾಂತಿ ಮಾಡ್ತಿದ್ದಾರೆ. ಸುರಜಿಗೆ ತಮ್ಮ ಬರ್ತಾರಂತೆ. ವರ್ಷನಿಗೆ ಕೇಳಿದ್ರೆ ಎಂತ ಮಾಡ್ತಿ? ವರ್ಷನ ಹತ್ರ ಎಂತ ಹೇಳ್ತಾರೆ ಗೊತ್ತುಂಟಾ? ನಾನೇನು ಸುಮ್ಮನೆ ಹೇಳುದು, ಈ ನಿಮ್ಮ ನೀಲ್ಸ್ ಚಂದ ಉಂಟು, ಎಷ್ಟು ಅಂತ ಬಿಡ್ತೀರಿ, ಎಷ್ಟು ಸಮಯ ಆಯ್ತು ನೀಲ್ಸ್ ಬಿಟ್ಟು
ಮತ್ತೆ ಅಲ್ಲ ಅವ್ರು ಕೇಳುವಾರ ಅವರು ಒಮ್ಮೆಲೆ ದನ ಬಿಟ್ಟಾಗೆ ಬಿಟ್ಟು ಮತ್ತೆ ವಾಪಸ್ ಹೋಗಿ ಅಂತ ಹೇಳಿದ್ರೆ ದನ ಬಿಟ್ಟಾಗೆ ಕರೆದು ಅಷ್ಟು ಪ್ರೀತಿಯಿಂದ ಕರೆಯುವಾಗ ನೀನು ದನ ಬಿಟ್ಟಾಗೆ ಹೇಳ್ತೀಯಲ್ಲ, ಹಾಗೆಲ್ಲ ಜನ ಇದ್ದೇವೆ ಎಷ್ಟು ಅದನ್ನೇ ನೀನು ಅದನ್ನ ಒಂದು ಸಂಸ್ಕಾರವ ನಿಂದು, ಅದು ದನ ಬಿಟ್ಟಾಗೆ ಕರೀತಾರೆ ದನ. ಹಾಗೆಲ್ಲವ ಅಂದ್ರೆ ಒಮ್ಮೆಲೆ ಸ್ಟೇಜಿಗೆ ಹೋಗ್ಲಿಕ್ಕೆ ಹೇಳ್ತಾರೆ, ಮಾತಾಡ್ಲಿಕ್ಕಿಲ್ಲ ಎಂತ ಇಲ್ಲ. ನೀನು ಕೇಳುದು ನೋಡುವಾಗ ಆಯ್ತು, ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬಿಡ್ತಾರೆ, ಅವಾಗ ಎಂತ ಹೇಳ್ತಿ? ನಾನೆಂತ ಹೇಳುದು, ನಾನು ಅವನ ಅಕ್ಕ ಅಷ್ಟೇ. ಅಕ್ಕನಾಗಿ ನೀನು ಜವಾಬ್ದಾರಿ ಎಂತ ಅಂತ ಕೇಳಿದೆ? ಅಕ್ಕನಾಗಿ ನಂದೆಂತ ಜವಾಬ್ದಾರಿ ಇಲ್ಲ, ಆದ್ರೆ ಅವನು ನನ್ನ ಅಣ್ಣನ ತರ ನೋಡಿಕೊಳ್ತಾನೆ ಅಂತ ಹೇಳ್ತೇನೆ. ಅಬ್ಬೋ, ನನಗೆ ಎಂತ ಬೇಜಾರು ಗೊತ್ತಾ, ನಿಂದೆಲ್ಲ ಏನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದೆಯಲ್ಲ ಅದೆಲ್ಲ ಲಾಗಲ್ಲೇ ಬರ್ಬೋದು, GTVಯಲ್ಲಿ ಬರ್ಲಿಕ್ಕಿಲ್ವಾ ಅಂತ. ಇಂದು ಯಾರು ಮಾರ್ರೆ ರೆಡ್ ಲೈಟ್ದಲ್ಲಿ ಮಕ್ಕಳನ್ನು ಬಿಟ್ಟದ್ದು ನೋಡ. ದೊಡ್ಡಕ್ಕ ನಮ್ಮ ಮನೆಯಲ್ಲಿ ಇದು ಟೊಮೆಟೊ ಮಾಡಿದ್ಲವಳು, ಅದು ಚಂದ ಇದ ಕಾಯಿ ಎಲ್ಲ ಆಗಿತ್ತು. ಅವಾಗ ಇವಳೊಂದ್ಸರಿ ಹೋದವಳು ನೋಡಿ ಅಂತ ಹೇಳಿದ್ದು ಗೊತ್ತುಂಟ, ಇದಕ್ಕೆ ನಿಲ್ಲಿಕ್ಕಾಗದೆ ಮಾಲಾಗಿದೆ ಅಂತ. ಮಾರನೇ ದಿವಸ ಒಂದು ಟೊಮೆಟೊ ಸಹ ಇಲ್ಲ ಗಿಡದಲ್ಲಿ, ಕೇಳಂತೆಗೆ ಎಲ್ಲ ಕೆಳಗಿತ್ತು. ಸುಂದರಮ್ಮನ ಕೂದಲು ಸಹ ಆಗಿ ಹೋದದ್ದು. ಮದುವೆ ಮುಂಚೆ ಹೇಳಿದ್ರಂತೆ, ಏತು ಉದ್ದ ಕೂದಲು ಉಂಟು, ಮತ್ತೆ ಒಂದೊಂದು ಇಲ್ಲಿ ಬೇಡುವ ಮಾರಯ್ಯ ನೋಡ ನಿಮ್ಮ ಬಾಯಲ್ಲಿ ಮಚ್ಚೆ ಉಂಟಾ ಅಂತ. ಅವಳದು ಇಷ್ಟಗಲುಂಟು ಬಚ್ಚೆ, ನೋಡು ನೋಡು ನೋಡು. ಅದೇನು ಬೆಚ್ಚ ಬೆಚ್ಚ ಚಾ ಬರ್ತನೆಯ. ಬಾಯ್ ನಾಳೆಗೆ ತೋರಿಸಿ. ಏನಿಲ್ಲ ಈಗ ಅವಳಿಗೆ ಎಂತ ಆಗ್ತದೆ ಗೊತ್ತುಂಟಾ, ನೀವು ನೆಗಡ್ಬೇಕು ನಾನು ಹೇಳಿದ್ರೆ. ಜನ ಇರ್ತಾರೆ. ಪೇಯ್ಡ್ ಅಲ್ಲ ಪೇಯ್ಡ್, ಅದು ಪೇಯ್ಡ್ ಅಲ್ಲ ಪೇಯ್ಡ್, ಪೇಯ್ಡ್ ಪೇಯ್ಡ್ ಅಲ್ಲ ಅದು, ಪೇಯ್ಡ್ ಅಲ್ಲ ಅಲ್ಲ ನನಗೆ ತಲೆನೋವು ಆಗ್ತದೆ ಜಾಸ್ತಿ ಮಾತಾಡ್ತೀನಿ. ನಾಳೆ ಅದನ್ನೇ ಹೇಳುವ, ಜಾಸ್ತಿ ಮಾತಾಡಿಸಬೇಡಿ ಸರ್, ಅವಳಿಗೆ ತಲೆನೋವು ಆಗ್ತದೆ. ಹೌದೌದು, ಎಂತಾಗ್ತುಂಟು? ವಾಂತಿ ಬಂದಾಗೆ ಆಗ್ತದೆ. ಭಾವನಿಗೆ ಕಾಲ್ ಮಾಡ, ಭಾವನಿಗೆ ಕಾಲ್ ಮಾಡ. ಅಲ್ಲ ಮಾರಯ್ಯ, ಬಸ್ಸಲ್ಲಿ ಹೋದ್ರೆ ಆಗುದಿಲ್ಲ ನನಗೆ. ಅಲ್ಲ ನಮ್ದು ಹರಿದ ಚಡ್ಡಿ ಆಗ್ಬೋದಾ? ಯಾನೆಲ್ಲ ಕ್ಲೀನ್ ಮಾಡ್ಕೊಡತ್ತೆ. ಹರಿದ ಚಡ್ಡಿಯಲ್ಲಿ ಎರಡು ಹೊಟ್ಟೆ ಇರ್ತದೆ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ, ಬರೀ ಒಂದು ದಿನದಲ್ಲಿ ಡಿಸೈಡ್ ಆಗಿರೋದಾಯ್ತಾ. ನಿನ್ನೆ ಕಾಲ್ ಬಂತು ಬರಬೇಕು ಅಂತ, ಫಸ್ಟು 15 ಜನ ಬರಬೇಕು ಅಂತ ಹೇಳಿದರು. 15 ನಾನು ಬರೋಕ್ಕಾಗಲ್ಲ ಸರ್, ಇಷ್ಟು ಬೇಗ ನಾಳೆನೇ ಹೊರಡಬೇಕು ಅಂದರೆ ಯಾರು ಬರ್ತಾರೆ? ಮತ್ತು ಕೆಲಸ ಎಲ್ಲ ಇರುತ್ತೆ, ಶಾಲೆ ಇರುತ್ತೆ, ಸ್ಕೂಲ್ ಇರುತ್ತೆ, ಕಾಲೇಜ್ ಇರುತ್ತೆ, ಮಕ್ಕಳಿಗೆಲ್ಲ ಆಗಲ್ಲ ಅಂತ ಅಂದಿದ್ದೆ. ಮತ್ತೆ ನೋಡಿದ್ರೆ ನೋಡಿ, ನಮಗೋಸ್ಕರ ಜಿ ಕನ್ನಡ ಚಾನಲ್ನವರು ಕರೆದಿರೋ ಪ್ರೀತಿಗೋಸ್ಕರ ನಮ್ಮ ಇಡೀ ಫ್ಯಾಮಿಲಿ ಬೆಂಗಳೂರಿಗೆ ಹೊರಟಿದ್ದೀವಿ. ಟಿ ವಿಯಲ್ಲಿ ಬಂದಾಗ ಮಿಸ್ ಮಾಡಿದೆ, ನಮ್ಮ ಫ್ಯಾಮಿಲಿಯ ಬಂದಿರೋ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ. ಜೇನಿನ ಗೂಡು ನಾವೆಲ್ಲ